ಅರೆ ವಾ, ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ, ಮಾಡೋಕ್ಕೆ ಮನಸ್ಸು ಇರ್ತಾ ಇರಲಿಲ್ಲ. ಮುಳುಬಾಗ್ಲು ದೋಸೆ ಫೇಮಸ್ ಅಲ್ವಾ? ಇನ್ನೇನು ನೋಡ್ರಿ, ದೋಸೆ ಖಾಲಿ. ಫೋನ್ ಎತ್ಕೊಂಡಿದ್ದೀನಿ, ಪವರ್ ಬ್ಯಾಂಕ್ ಎತ್ಕೊಂಡಿದ್ದೀನಿ, ಕನೆಕ್ಟ್ ಮಾಡೋ ಕೇಬಲೇ ತಗೊಂಡಿಲ್ಲ. ಇದೆಲ್ಲ ಅವ್ನು ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಇವ್ನು ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನು ಟಾಪ್ ಆಗಿ ಬರ್ತಾನೆ. ಅರೆ ವಾ, ಅಲ್ಲೊಂದು ಬ್ರೇಕ್ ತಗೊಂಡು ಹುಡುಕಿದ್ದಕ್ಕೂ ಸಾರ್ಥಕ ಆಗೋಯ್ತು ಗುರು. ಮಮ್ಮ ಏನು ವ್ಯೂ, ಏನು ಕತೆ. ಆಹಾ, ಬನ್ನಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಇಲ್ಲಿ. ಅಲ್ಲಿ ಕೆಳಗಡೆ ನೋಡೋದ್ವಲ್ಲ, ಮೋಸ್ಟ್ಲಿ ಇದು ಮೆಟ್ಲು ಹತ್ಕೊಂಬರೋ ದಾರಿ ಅಂತ ಅನ್ಸುತ್ತೆ. ಅದು ಇಲ್ಲಿಂಗೆ ಹೀಗೆ ಬರುತ್ತೆ ನೋಡಿ, ಹೀಗೆ ಬಂದು ಇಲ್ಲಿಂದ ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ. ಇಲ್ಲಿ ದೇವಸ್ಥಾನ 10 ಗಂಟೆಗೆ ಓಪನ್ ಅಂತ ಅಂದ್ಕೊಂಡು ವಾಪಸ್ ಹೊರಡ್ತಾ ಇದ್ದೆ. ಅಷ್ಟೊತ್ತಿಗೆ ಇಲ್ಲಿ ದೀಕ್ಷಿತರು ಬಂದರು. ಸೊ ತೆಗಿತೀವಿ ಬನ್ನಿ ಅಂತ. ಇಲ್ಲಿ ಕೋತಿಗಳ ಕಾಟ ತುಂಬ ಇದೆ. ಬೆಟ್ಟದ ಮೇಲಿರುವಂತಹ ಮಾರ್ಕಂಡೇಶ್ವರ ದೇವಸ್ಥಾನ ಸರಿಸುಮಾರು 15ನೇ ಶತಮಾನದ ಗಂಗಾ ಸ್ಮಾರಕವಾಗಿದೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದಲ್ಲಿ ಯಮನ ಪಾಶದಿಂದ ದೂರಾಗಲು ಮಾರ್ಕಂಡೇಯನು ಈಶ್ವರನನ್ನು ಕುರಿತು ತಪಸ್ಸು ಮಾಡಿದ ಅಂತ ಹೇಳಲಾಗುತ್ತೆ. ದೇವಸ್ಥಾನದ ಕಂಬಗಳ ಮೇಲೆ ಹಿಂದೂ ಪುರಾಣಗಳ ಕಥೆಗಳ ಸಂಕೀರ್ಣ ಕೆತ್ತನೆಗಳನ್ನು ಈಗಲೂ ಕಾಣಬಹುದು. ಶಿವನ ಮುಖ್ಯ ದೇವಾಲಯದ ಸುತ್ತಲೂ ದುರ್ಗಾಮಾತೆ, ಗಣೇಶ, ಕಾರ್ತಿಕೇಯ ದೇವಾಲಯಗಳಿವೆ. ಬಾಗ್ಲಾಕ್ಬಿಟ್ಟಿರ್ತಾರೆ ಅಂತ ವಾಪಸ್ ಹೋಗೋಣ ಅಂತ ಹೊರಟಿದ್ದೆ. ಬಟ್ ಅದೇ ಟೈಮ್ಗೆ ದೀಕ್ಷಿತ ಬಾಗಿಲು ತೆಗಿತೀವಿ ಅಂತ ಬಂದು ಒಳಗಡೆ ಪೂಜೆ ಮಾಡಿದರು. ಸಕಲಾಗಿರೋ ವ್ಯೂ ಇದೆ ಆಚೆ. ಒಳಗಡೆ ದರ್ಶನ ತುಂಬ ಚೆನ್ನಾಗಾಯಿತು. ಒಳ್ಳೆ ವೈಬ್ ಇದೆ ಈ ದೇವಸ್ಥಾನದಲ್ಲಿ. ಬರೀ ಪ್ರಕೃತಿ ಮಧ್ಯೆ ಏನು ಬೇರೆ ಸೌಂಡ್ ಇಲ್ಲ. ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಜಾಗ ಅಂತ ಹೇಳ್ತಾ ನಾನು ತುಂಬ ಎಂಜಾಯ್ ಮಾಡಿದೆ. ಓಕೆ, ದೇವ್ರ ದರ್ಶನ ಆಯಿತು. ಆ್ಯಕ್ಚುಲಿ ಪೂಜಾರು ಐನೋರ್ನ ಕೇಳಿದೆ ಈ ದೇವಸ್ಥಾನದ ಬಗ್ಗೆ ಏನಾದರೂ ಹೇಳಿ ಅಂತ. ಅವರು ಸಿಡ್ಕೊಂಡು ಆರತಿ ತಟ್ಟೆಗೇನು ದುಡ್ಡು ಹಾಕಿಲ್ಲ, ಕೇಳೋದು ಮಾತ್ರ 77 ಕ್ವಶನ್ ಕೇಳ್ತೀರ ಹಂಗೆ ಹಿಂಗೆ ಅಂತ ಬೇಜಾರು ಮಾಡಿಕೊಂಡು ಕಾಯಪಾಯ ಅಂತಿದ್ರು. ಸುಮ್ಮನೆ ಯಾಕೋ ನನಗೂ ಮೂಡೌಟ್ ಆಗೋಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಬಂದ್ಬಿಟ್ಟೆ. ಇವಾಗ ಇಲ್ಲಿಂದ ಇಳಿತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ 9:30 ಆಗಿದೆ ಟೈಮು. 1 ಅವರ್ ತೋರಿಸ್ತಾ ಇದೆ. ಇಲ್ಲಿಂದ ಮುಳುಬಾಗ್ಲು 45 ಕಿಲೋಮೀಟರ್ಸ್ ಏನೋ ಇದೆ. ಕೋಲಾರ್ಗೆ ಹೋಗಿನೇ ಹೋಗಬೇಕು. ಸೊ ಹೋಗೋಣ. ಕೋಲಾರ ಒಂದು 10 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಹೈವೇ ಇದು. ಕೋಲಾರ ಟು ಮಾಲೂರು ಸ್ಟೇಟ್ ಹೈವೇ ಅನಿಸುತ್ತೆ ಮೋಸ್ಟ್ಲಿ ಇದು. ಸಕಲಾಗಿದೆ. ಬಿಸಿಲು ಹಾಗೆ ಇದೆ. ಕೋಲಾರ ಔಟ್ಸ್ಕರ್ಟ್ಸಿಗೆ ಬಂದ್ವಿ. ಅದೇ ಬೈಪಾಸ್ ಇದೆ, ಇಲ್ಲಿ ಹೋಗಂಗಿಲ್ಲ, ಹಿಂಗೆ ಇಳಿಸ್ಬಿಡೋಣ. ಓಕೆ ಓಕೆ, ಏನು ಧೂಳು, ಏನು ಕತೆ. ಬಾ 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 ಸ್ವಲ್ಪ ಹೋಗ್ಬಿಡಪ್ಪ, ಧೂಳೆಲ್ಲ ಕುಡಿಯೋಕ್ಕಾಗಲ್ಲ. ಅಲ್ಲಿಂದ ಅಲ್ಲಿಗೆ ಸಗಲಾಗಿತ್ತು ರೋಡು. ಇಲ್ಲಿ ಮಾತ್ರ ಯಪ್ಪ ದೇವ್ರೆ, ಅಣ್ಣ ಹೋಗ್ಬಿಡ್ತಾನೆ, ನಮ್ಗೆ ಜಾಗ ಸಿಗೋಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ, ಬಿಟ್ಟ. ಎಸ್ 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 ಮೈನ್ ರೋಡ್ ಕನೆಕ್ಟ್ ಆಗಬೇಕು. ಏನೋ ಬೀಳ್ಸ್ಕೊಂಡು ಹೋದ್ರಲ್ಲ ಅಣ್ಣ, ಏನು ಬಿದ್ದಿದ್ದು? ಸೀಟು ಅಯ್ಯೋ. ತಿರುಪತಿ ಸ್ಟ್ರೈಟ್ 182 ಕಿಲೋಮೀಟರ್ಸ್, ಚೆನ್ನೈ 266 ಕಿಲೋಮೀಟರ್ಸ್. ತಿರುಪತಿ ಹೈವೇ ಅಂದರೆ ಮುಳಬಾಗಿಲು ಹೋಗಬೇಕು ತಿರುಪತಿಗೆ.
ಸೊ ಹಿಂಗೆ ಅನಿಸುತ್ತೆ ಮುಳ್ಬಾಗ್ಲು. ತಿರುಪತಿ ಹೈವೇ ಇದ್ರಲ್ಲಿ ಓಡಿಸೋದೇ ಮಜಾ. ಸಖತ್ ಕಂಫರ್ಟು, ಸಕಲಾಗಿರುತ್ತೆ. ರೋಡು ಕೂಡ ಅಷ್ಟೇ ಸಕಲಾಗಿದೆ. ಮುಳುಬಾಗಿಲು ಸಿಟಿ ಇನ್ನೊಂದು 6-7 ಕಿಲೋಮೀಟರ್ ಇದೆ ಅಂತ ಅನ್ಸುತ್ತೆ ಇಲ್ಲಿಂದ. ಅವನಿ ಬೆಟ್ಟ ಆ್ಯಕ್ಚುಲಿ ಟ್ರೆಕ್ ಮಾಡೋಕ್ಕಾಗಿದ್ದರೆ ಅವನಿ ಬೆಟ್ಟಕ್ಕೆ ಹೋಗ್ಬೋದಾಗಿತ್ತು. ದಟ್ಸ್ ಓಕೆ. ಇನ್ನಿಸ್ತು ಯಾವಾಗಲಾದ್ರೂ ಬರೋಣ. ದೇವಸ್ಥಾನ ಥರ ಏನೋ ಒಂದಿದೆ. ಶಾಂತಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ. ಓ ಸ್ವಾಮಿ ಕಾಪಾಡಪ್ಪ. ನಮ್ಮ ಸಬ್ಸ್ಕ್ರೈಬರ್ಸ್ನೆಲ್ಲರೂ ಚೆನ್ನಾಗಿಟ್ಟಿರಪ್ಪ, ಸಾಕು, ಇನ್ನೇನು ಬೇಡ. ಆನಂದ ಪರಮಾನಂದ ಪರಮಾನಂದ. ಓಕೆ, ಮುಳುಬಾಗಿಲು ಟೌನ್ ಒಳಗಡೆ ಬಂದೆ. ಪ್ರಸಾದ್ ಹೋಟೆಲ್, ದ ಫೌಂಡರ್ಸ್ ಆಫ್ ಮುಳುಬಾಗಿಲು ದೋಸೆ. ಫೈನಲಿ ಇಲ್ಲಿ ಬಂದ್ವಿ. A few moments later. ಪ್ರಸಾದ್ ಹೋಟ್ಲ್ ಹತ್ರ ಬಂದ್ವಿ. ದೋಸೆನೇ ಇಲ್ಲ, ದೋಸೆ ಖಾಲಿ. ಮುಳುಬಾಗಿಲು ದೋಸೆ, ಮುಳುಬಾಗಿಲಿಗೆ ಹೋಗ್ಬಿಡ್ಲ. ಲಾಸ್ಟ್ ಇಯರ್ ಮುಳುಬಾಗಿಲು ಪ್ರಸಾದ್ ಹೋಟೆಲ್ ಬಾಗಿಲು ಹಾಕ್ಬಿಟ್ಟಿದೆ 11:30ಗೆ. ಇದು 2ನೇ ಸತಿ ಹಿಂಗಾಗಿರೋದು. ಪ್ರತಿ ಸತಿ ಮುಳುಬಾಗಿಲಿಗೆ ಬರಬೇಕು ಅಂತ ಆಗುತ್ತೆ, ಲೇಟಾಗುತ್ತೆ. ಲಾಸ್ಟ್ ಟೈಮ್ ಲೇಟ್ ಆಗೋಯ್ತು, ಕ್ಲೋಸ್ ಆಗೋಗಿತ್ತು. ಈ ಟೈಮ್ ಇಲ್ಲಿ ಬಂದಾಗ ದೋಸೆನೇ ಖಾಲಿ ಹೋಗಿದೆ. ಇಲ್ಲ ಲೆಫ್ಟ್ ಸೈಡಲ್ಲಿ ಒಂದು ಲಕ್ಷ್ಮೀ ದೋಸೆ ಇದೆಯಂತೆ, ಅಲ್ಲೊಂದು ಟ್ರೈ ಮಾಡೋಣ. ಓ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಕ್ಲೋಸಾ? ಛೇ, ಅಲ್ಲಿಂದ ಅನ್ಕೊಂಬಂದಿದ್ದೆಲ್ಲ ವೇಸ್ಟ್ ಆಗೋಯ್ತು. ಹೋದ್ರೋಗ್ಲಿ. ಇವಾಗ ಕುರುಡುಮಲೆ ಗಣೇಶ ದೇವಸ್ಥಾನ ಅಂತ, ಅಲ್ಲಿಗೆ ಹೋಗೋಣ. ರೋಡ್ ಸೈಡಲ್ಲಿ ಟಿಫಿನ್ ಮಾಡಿಕೊಂಡು ಇಲ್ಲಿ ಬಂದಿದ್ದ ಪರ್ಪಸ್ಸೇ ವೇಸ್ಟ್ ಆಗೋಯ್ತಲ್ಲ. ಛೇ, ಇಲ್ಲಿಗೆ ಹೋಗ್ಬೇಕು ನಾವು ಇವಾಗ. ತಿಂಡಿ ಮಾಡಿಲ್ಲ ನೋಡಿ, ತಲೆನೇ ಓಡ್ತಾಯಿಲ್ಲ. ಕುರುಡುಮಲೆಗೆ ಹೋಗ್ಬೇಕು. ಕುರುಡುಮಲೆ. A few moments later. ನಾನು ಎಂಥ ಸೈಕ್ ಕೆಲಸ ಮಾಡಿದ್ದೀನಿ ಅಂದರೆ, ಫೋನ್ ಎತ್ಕೊಂಡಿದ್ದೀನಿ, ಪವರ್ ಬ್ಯಾಂಕ್ ಎತ್ಕೊಂಡಿದ್ದೀನಿ, ಕನೆಕ್ಟ್ ಮಾಡೋ ಕೇಬಲೇ ತಗೊಂಡಿಲ್ಲ. 12% ಇದೆ ಅಷ್ಟೇ ಬ್ಯಾಟ್ರಿ. ಅಯ್ಯಯ್ಯ, ದೋಸೆ ಸಿಗ್ಲಿಲ್ಲ. ಅಯ್ಯೋ ಅಣ್ಣ, ವಾಟ್ ಈಸ್ ದಿಸ್? ಬಟ್ ದೋಸೆ ತಿನ್ನಕ್ಕೆ ಬಂದು ದೋಸೆ ಸಿಗ್ಲಿಲ್ವಲ್ಲ, ಅದೇ ಬೇಜಾರಾಗಿತ್ತು. ದಟ್ಸ್ ಓಕೆ, ಡನ್. ಹೋಗೋಣ ಕುರುಡುಮಲೆ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ. ಆನ್ ದ ವೇ ಎಲ್ಲಾದರೂ ತಿಂಡಿ ಗಿಂಡಿ ಸಿಕ್ಕಿದ್ರೆ ತಿಂಡಿ ಮಾಡ್ಕೊ ಲೈಟಾಗಿ. ಅಣ್ಣ, ಕುರುಡುಮಲೆ ಗಣೇಶನ ದೇವಸ್ಥಾನ ಅಣ್ಣ, ಕುರುಡುಮಲೆ ಗಣೇಶನ ದೇವಸ್ಥಾನ. ಹಾಂ ಹಾಂ ಹಾಂ, ಇಲ್ಲಿ ರೈಟಾ? ಓಕೆನಾ, ಥ್ಯಾಂಕ್ಸ್. ಹಾಂ, ಕುರುಡುಮಲೆ ವಿನಾಯಕ ಇಲ್ಲಿ ರೈಟು. ಶ್ರೀ ವಿನಾಯಕ ದೇವಸ್ಥಾನ, ಕುರುಡುಮಲೆ ಸಂದರ್ಶಿನಿ. ಓಕೆ.